ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಶರಣಪ್ಪ ಬಾಚಲಪುರ ಕೊಪ್ಪಳದಿಂದ. ಇವತ್ತು ದೇಶಾದ್ಯಂತ ಚುನಾವಣೆ ನಡೀತಿದೆ. ಲೋಕಸಭಾ ಚುನಾವಣೆಗೆ ಪ್ರತಿ ಮೋಟಿಗಾಗಿಯೂ ಅಭ್ಯರ್ಥಿಗಳು ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ. ಜೊತೆಗೆ ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬಂದಾಗ ಇಲ್ಲಿ ಕಾಂಗ್ರೆಸ್ ಮತ್ತು BJP ರಣತಂತ್ರವನ್ನು ರೂಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರೊಬ್ಬರು ಈಗ BJP ತಮ್ಮ ಅಭ್ಯರ್ಥಿ ವಿರುದ್ಧ ಒಂದಿಷ್ಟು ಅಸಮಾಧಾನಗೊಂಡಿರುವುದು ಬಹಿರಂಗವಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ಕ್ಷೇತ್ರದ ಇಕ್ಬಾಲ್ ಅನ್ಸಾರಿ ಇವತ್ತು ಹಾಲಿ ಅಭ್ಯರ್ಥಿಯಾಗಿರುವಂಥ ರಾಜಶೇಖರ್ ಹಿಟ್ನಾಳ ಬಗ್ಗೆ, ಅವರು ಹಿಟ್ನಾಳ ಕುಟುಂಬದ ಬಗ್ಗೆ ಒಂದಿಷ್ಟು ಮುನಿಸನ್ನು ಹೊಂದಿದ್ದಾರೆ. ಈಗಾಗಲೇ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗಂಗಾವತಿ ಕ್ಷೇತ್ರ ಸ್ಪರ್ಧಿಸಿದಾಗ ಹಿಟ್ನಾಳ ಕುಟುಂಬ ತಮ್ಮ ಬೆಂಬಲಿಗರಿಂದ ನನ್ನನ್ನು ಸೋಲಿಗೆ ಕಾರಣ ಆಗಿದ್ದರು ಅನ್ನೋಂಥ ಮಾತನ್ನು ಇವರು ಬಹಿರಂಗ ಹೇಳಿದರು ಮತ್ತು ಇಲ್ಲಿ ಡೀಲ್ ರಾಜಕಾರಣ ನಡೀತಿದೆ ಅನ್ನೋದನ್ನು ಅಸಮಾಧಾನಗೊಂಡಿದ್ದರು. ಇಂಥ ಸಂದರ್ಭದಲ್ಲಿ ಅವರನ್ನು ಮನವೊಲಿಸುವಂಥ ಪ್ರಯತ್ನ ನಡೀತು. ಏನು ಮುಖ್ಯಮಂತ್ರಿಗಳು ಸಹ ಕನಕಗಿರಿ ಉತ್ಸವ ಬಂದಾಗ ಇಕ್ಬಾಲ್ ಅನ್ಸಾರಿ ಅವರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸುವಂಥ ತಂತ್ರ ಮಾಡಿದರು. ಆದರೂ ಸಹ ಇನ್ನೂ ಅವರು ಸಮಾಧಾನಗೊಂಡಿಲ್ಲ ಅನ್ನೋದು. ಜೊತೆಗೆ ಇತ್ತೀಚೆಗೆ ಏನು ಅಭ್ಯರ್ಥಿ ಘೋಷಣೆ ನಂತರ ರಾಜಶೇಖರ್ ಹಿಟ್ನಾಳ ಅಭ್ಯರ್ಥಿ ಘೋಷಣೆ ನಂತರ ಅವರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕೊಪ್ಪಳ ತಾಲೂಕಿನಲ್ಲಿರುವಂಥ ಅರಸಿನಕೇರಿಯಲ್ಲಿ ಒಣಬಳ್ಳಾರಿಯಲ್ಲಿ ಅವರ ಹಿಟ್ನಾಳ ಸಂಬಂಧಿಕರಾಗಿರುವಂಥ ಹನುಮಂತಪ್ಪ ಅರಸಿನಕೇರಿಯವರ ಕುಟುಂಬ ಮನೆಯಲ್ಲಿ ಒಂದು ಸಭೆಯನ್ನು ಕರೆದರು. ಈ ಸಭೆಯಲ್ಲಿ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಗೆ ಸ್ವಲ್ಪ ಮುಖಂಡರು ಬಂದಿದ್ದರು. ಅವರೆಲ್ಲರೂ ಸಹ ಮಾಜಿ ಸಚಿವರಾಗಿರುವಂಥ ಇಕ್ಬಾಲ್ ಅನ್ಸಾರಿ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಆಕ್ರೋಶದ ನಂತರ ಸಹ ಮತ್ತು ಈ ಸಭೆಗೆ ಇದು ಅನಧಿಕೃತವಲ್ಲ ಮತ್ತು ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಯಾರೂ ಸಭೆಗೆ ಹೋಗಬೇಡ್ರಿ ಅನ್ನುವಂಥ ಸಂದೇಶವನ್ನು ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಬೆಂಬಲಿಗರಿಗೆ ನೀಡಿದರು. ಇಂಥ ಸಂದರ್ಭದಲ್ಲಿ ಇದು ಒಂದು ಇಷ್ಟು ಭಿನ್ನಮತಕ್ಕೆ ಕಾರಣವಾಯಿತು. ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರು ಬೆಂಬಲಿಗರು ಇಲ್ಲಿ ಗೊಂದಲಕ್ಕೆ ಸಿಲುಕುವಂತಾಯಿತು. ಇಂಥ ಸಂದರ್ಭದಲ್ಲಿ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಇಕ್ಬಾಲ್ ಅನ್ಸಾರಿ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತ ಮತ್ತು ಅವರನ್ನು ಬಹಿಷ್ಕಾರ ಮಾಡಬೇಕು ಅನ್ನೋಂಥ ಹೇಳಿಕೆಯನ್ನು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ HR ಶ್ರೀನಾಥರು ಸಹ ಕೇಳಿದರು ಮತ್ತು ಅನೇಕ ರೀತಿಯ ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿರುವಂಥ ಮುಖಂಡರು ಮಾಜಿ ಸಚಿವರಾಗಿರುವಂಥ ಇಕ್ಬಾಲ್ ಅನ್ಸಾರಿ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಏನು ಇಕ್ಬಾಲ್ ಅನ್ಸಾರಿ ನಿನ್ನೆ ದಿನ ಏನೋ ಬೆಂಗಳೂರಿನಲ್ಲಿರುವಂಥ CM ಅವರನ್ನು ಭೇಟಿ ಮಾಡಿದರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಶಿವರಾಜ್ ತಂಗಡಿಗೆ ಸಹ ಅಲ್ಲಿ ಇದ್ದರು. ಆದರೆ ಸಭೆಯಲ್ಲಿ ಇಕ್ಬಾಲ್ ಅನ್ಸಾರಿಯನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಿದರು. ಈಗ ಏನೇ ಆಗಿರಲಿ, ಮುಂದೆ ನೀವು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ, ಮುಂದೆ ನೋಡೋಣ, ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಮಾತನ್ನು ಹೇಳಿದರು. ಆದರೆ ಇಕ್ಬಾಲ್ ಅನ್ಸಾರಿ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಲಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಅವರು ಹೇಳಿದ್ದೇನೆಂದರೆ, ನಾನು ಒಪ್ಕೊತೀನಿ, ಆದರೆ ನಾನು ಹೇಳೋಂಗೆ ಹೇಳ್ತೀನಿ, CM ಈ ರೀತಿ ಹೇಳಿದ್ದಾರೆ, ನೀವೆಲ್ಲರೂ ಸಹಕಾರ ನೀಡ್ರಿ ಅನ್ನೋಂಥ ಮಾತನ್ನು ಹೇಳ್ತೀನಿ, ಆದರೆ ಅವ್ರು ಒಪ್ಕೊಂತಾರೋ ಬಿಲ್ಲೋ ಅನ್ನೋಂಥ ಅಭಿಪ್ರಾಯನ ಹೇಳಿದ್ದಾರೆ ಅನ್ನೋಂಥ ಮಾತನ್ನು ಬಹಿರಂಗಗೊಳ್ತಿದೆ. ಆದರೆ CM ಹೇಳಿದೆ ಅಂದರೆ, ಈಗ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಮುನಿಸು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗ್ತಿದೆ ಅಂತ. ಮತ್ತು ಇತ್ತೀಚಿನ ಕಳೆದ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಸನ್ನು ಬೆಂಬಲಿಸಿರುವುದು ಮುಸ್ಲಿಂ ಮತಗಳನ್ನು ಹೆಚ್ಚು ಆಕರ್ಷಣೆ ಮಾಡಿರೋದ್ರಿಂದ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 2.5 ಲಕ್ಷ ಜನದಷ್ಟು ಮುಸ್ಲಿಂ ಮತಗಳಿವೆ. ಈ ಮತಗಳನ್ನು ಇಕ್ಬಾಲ್ ಅನ್ಸಾರಿಯನ್ನು ಏನಾದರೂ ದೂರವಾದರೆ ಮತಗಳು ಸ್ವಲ್ಪ ದೂರವಾಗ್ತಾಯಿದೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದಿಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನೋಂಥ ಕಾರಣಕ್ಕಾಗಿ ಅವರು ಮನವೊಲಿಸುವಂಥ ಪ್ರಯತ್ನ ನಡೀತು. ಆದರೆ ಆ ಮನವೊಲಿಕೆಗೆ ಇಕ್ಬಾಲ್ ಅನ್ಸಾರಿ ಸಹಕಾರ ನೀಡಲಿಲ್ಲ ಅನ್ನೋಂಥ ಮಾತು ಸಹ ಕೇಳಿ ಬರ್ತಾಯಿದೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದನ್ನು ಪ್ರಯತ್ನ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದೆ ಅಂತ. ಅದ್ರ ಜೊತೆಗೇ ಕಾಂಗ್ರೆಸ್ಸಿನ ಒಂದು ಇತ್ತೀಚೆಗೆ ಏನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕಾಡಾ ಅಧ್ಯಕ್ಷರಾಗಿ ಹಸನ್ ಸಾಬ್ ದೋಟ್ಯಾಳ್ ಅವರನ್ನು ಬಂದರು ಮತ್ತು ಅವರು ಪರ್ಯಾಯ ನಾಯಕತ್ವವನ್ನು ರೂಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಈ ಎಲ್ಲದಕ್ಕೂ ಕಾರಣಕ್ಕಾಗಿ ಅನ್ಸಾರಿ ಒಂದಿಷ್ಟು ಮುನಿಸಿಕೊಂಡಿದ್ದಾರೆ. ಈ ಮುನಿಸು ಶಮನವಾಗದೇ ಇದ್ದರೆ ಒಂದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದಿಷ್ಟು ಗೊಂದಲ ಆಗ್ತಿದೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಅಂತರವನ್ನು ಅಥವಾ ಮತಗಳನ್ನು ಸೆಳೆಯೋದಕ್ಕೂ ಮತ್ತು ಮತಗಳನ್ನು ಹಿಡಿದುಕೊಳ್ಳುವುದಕ್ಕೆ ಒಂದಿಷ್ಟು ಕಷ್ಟವಾಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರ್ಧಾರ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ.